ಎಲ್ಲರಿಗೂ ನನ್ನ ನಮಸ್ಕಾರ. ನಯನ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಗೌರಿ ಗಣೇಶ ಹಬ್ಬದ ವಿಶೇಷವಾಗಿ ತಿಂಡಿಗಳನ್ನು ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತಿನ ರೆಸಿಪಿ ಶೇಂಗಾ ಉಂಡೆ, ಬೇಸನ್ ಉಂಡೆ, ರವೆ ಉಂಡೆ ಹಾಗೆ ನಿಪ್ಪಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಹೊಸ ಹೊಸ ರೆಸಿಪಿನ ನೀವು ನೋಡ್ಬೋದು. ಥ್ಯಾಂಕ್ ಯು. ಮೊದಲನೇದಾಗಿ ಬೇಸನ್ ಉಂಡೆ ಹೇಗೆ ಮಾಡೋದು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ತುಪ್ಪ ಹಾಕ್ತಿದ್ದೀನಿ. ಇದು ಒಂದು ಕಪ್ನಷ್ಟು ತುಪ್ಪ ಇದೆ. ಇದು ತುಪ್ಪ ಚೆನ್ನಾಗಿ ಕಾಯಬೇಕು. ಇವಾಗ ತುಪ್ಪ ಕಾದಿದೆ, ಸಣ್ಣ ಉರಿಯಲ್ಲಿ ಇಟ್ಕೋಬೇಕು. ನಾನು 1 ಕಪ್ ತುಪ್ಪಕ್ಕೆ 2 ಲೋಟದಷ್ಟು ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಉರಿಯಲ್ಲಿ ತಯಾರಿಸ್ಕೋಬೇಕು. ಕಡಲೆಬೇಳೆ ಹಿಟ್ಟನ್ನು ನೀಟಾಗಿ ಜಲ್ದಿ ತಗೋದ್ರೆ ಆವಾಗ ಗಂಟಾಗಲ್ಲ, ಚೆನ್ನಾಗಿ ಬರುತ್ತೆ. ಈ ಥರ ಸಣ್ಣ ಉರಿಯಲ್ಲೇ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನೋಡಿ, ಇದು ಇವಾಗ ಈ ಹದಕ್ಕೆ ಬಂದಿದೆ. ಸೊ ಇದು ನಿಮಗೆ ಹಗುರವಾಗಿ ಬರಬೇಕು. ನೀವು ಕೈಯಾಡ್ಬೇಕಾದ್ರೆ ಒಜ್ಜೆ ಅನಿಸುತ್ತೆ. ಸೊ ಮಾಡ್ತಾ ಅದೇನಾಗುತ್ತೆ, ಹಗುರವಾಗಿ ಬರುತ್ತೆ. ನಮಗೆ ಈ ಥರ ಸಾಫ್ಟಾಗಿ ಈ ಥರ ಬರುತ್ತೆ. ಇದರಲ್ಲಿರುವಂಥ ತುಪ್ಪ ಎಲ್ಲ ಬಿಟ್ಕೊಳುತ್ತೆ. ಇದು ಇವಾಗ ಆಗಿದೆ. ಇದು ಈಗ ಆಫ್ ಮಾಡಿದ್ದೀನಲ್ಲ, ನಿಮಗೆ ಅಕಸ್ಮಾತ್ ನನಗೆ ಗೊತ್ತಾಗಲಿಲ್ಲ ಅಂತಂದರೆ ಒಂದು ತಟ್ಟೆಯಲ್ಲಿ, ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ಈ ಥರ ಹಾಕ್ಕೊಂಡ್ಬಿಟ್ಟು, ಇದು ಹೊಸದಾಗಿ ಸೀಕ್ರೆಟ್ ಮೆಥಡ್, ಯಾರಿಗೂ ಹೇಳಿಲ್ಲ. ಸೊ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಟೇಸ್ಟ್ ಮಾಡಿ ನೋಡಿದಾಗೆ ಅದು ನಿಮಗೆ ಕಹಿ ಬರಬಾರ್ದು. ಕಹಿ ಇಲ್ಲ ಅಂತಂದರೆ ಆಗಿದೆ ಅಂತ ಅರ್ಥ. ಸೊ ಇಲ್ಲ ನಮಗೆ ಕಹಿ ಇದೆ ಇನ್ನೊಂದು ಸ್ವಲ್ಪ ಅಂತಂದರೆ ಇನ್ನೊಂದು 5 ನಿಮಿಷ ಹುರ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ. ನಾನಿಲ್ಲಿ ಒಂದು 10ರಿಂದ ಒಂದು 14 ನಿಮಿಷಗಳ ಕಾಲ ಹುರಿದಿದ್ದೀನಿ. ಇವಾಗ ಇದನ್ನು ಟೇಸ್ಟ್ ಮಾಡಿ ನೋಡಿದೆ, ಕರೆಕ್ಟಾಗಿ ಆಗಿದೆ. ಇದು ಹುರಿದಿದೆ. ಇದು ಸ್ವಲ್ಪ ಆಗಲಿ. ನೋಡಿ, ಇವಾಗ ಸ್ವಲ್ಪ ಆರಿದೆ, ಫುಲ್ ಆರಿಲ್ಲ, ಬಿಸಿ ಇದೆ. ನೋಡಿ, ಇಷ್ಟು ನೀರಾಗಿ ಇರಬೇಕು. ನಾವು ಹುರಿದಾಗ ಇಷ್ಟು ನೀರು ಬರುತ್ತೆ. ನಾವು ಹುರಿಬೇಕಾದ್ರೆ ಉದುರಾಗಿರುತ್ತೆ. ಸೊ ಹುರಿದ ಮೇಲೆ ಇಷ್ಟ ಆಗುತ್ತೆ. ಇದು ಮತ್ತೆ ಗಟ್ಟಿ ಆಗುತ್ತೆ ನಿಮಗೆ. ಇದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ. ಇದು 1 ಲೋಟಕ್ಕೆ 1/4 ಕಪ್ಪಷ್ಟು ನಾನು ಸಕ್ಕರೆ ತಗೊಂಡಿದ್ದೀನಿ. ಸ್ವಲ್ಪ ಹಾಕಿ ನೀವು ಮಿಕ್ಸ್ ಮಾಡ್ತಾ ಹೋಗ್ಬೇಕು. ನಾವು ಹುರಿದಾಗ ನೋಡಿ ಎಲ್ಲೋ ಇಷ್ಟು ಬಂದಿದೆ ನಮಗೆ ಕಲರ್. ಸ್ವಲ್ಪ ಸಿಹಿಗೆ ತಕ್ಕಂಗೆ ನೀವು ಸಕ್ಕರೆಯನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ಇವಾಗ ಆಗಿದೆ, ಸ್ವಲ್ಪ ಆಗಿದೆ. ಅದೇ ನಾವು ಉಂಡಿನ ಕಟ್ಟೋಷ್ಟು ಹದ, ಮುಟ್ಟಿದ್ರೆ ಬಿಸಿ ಇರಬೇಕು. ಸೊ ಅಷ್ಟು ಹದ ಇರಬೇಕಿದು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಸಕ್ಕರೆನ. ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಮುರಿದಿಟ್ಕೊಂಡಿದ್ದೀನಿ. ನಿಮಗೆ ಉಂಡೆ ಕಟ್ಟೋಕ್ಕೆ ಇಟ್ಬಿಟ್ಟು ಈ ಥರ ಕಟ್ಟಿದರೆ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಯಾವ ಹದ ಬೇಕೋ ಆ ಹದ. ನೀವು ಬಿಸಿ ಇದ್ದಂಗೆ ಈ ಉಂಡೆನ ಕಟ್ಬಿಡಬೇಕು, ಆರಿಂದ ಚೆನ್ನಾಗಾಗಲ್ಲ. ನೋಡಿ, ಒಂದು ಉಂಡೆಗೆ ಒಂದು ಗೋಡಂಬಿ, ಒಂದು ದ್ರಾಕ್ಷಿನ ಈ ಥರ ಕಟ್ಟಿದರೆ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ದೇವ್ರ ಮುಂದೆ ಇಡೋದಕ್ಕೆ ನಿಮಗೆ ಯಾವ ಹದ ಬೇಕೋ ಆ ಹದದಲ್ಲಿ ನೀವು ಉಂಡೆನ ಕಟ್ಕೋಬೋದು. ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಅಷ್ಟು ಸಾಫ್ಟಾಗಿರುತ್ತೆ. ತಿಂದ ತಕ್ಷಣ ಬಾಯಲ್ಲಿ ಕರ್ಗೋಗ್ಬಿಡುತ್ತೆ. ಈ ಥರ ಎಲ್ಲ ಉಂಡೆನೂ ಮಾಡಿ ಇಟ್ಕೋಬೇಕು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲೇ ನೀವು ಕಟ್ಕೋಬೋದು. ಈ ಥರ ಎಲ್ಲ ಉಂಡೆನೂ ಈ ಥರ
ನೀಟಾಗಿ ರೌಂಡ್ ಶೇಪಲ್ಲಿ ಈ ಥರ ಮಾಡಿ ಇಟ್ಕೋಬೇಕು. ನೋಡಿ, ಬೇಸನ್ ಲಾಡು ರೆಡಿಯಾಗಿದೆ ಗೌರಿ ಗಣೇಶನ ಹಬ್ಬಕ್ಕೆ. ಇದು ಇನ್ನು ಬಿಸಿ ಇದೆ, ಇದು ಕಂಪ್ಲೀಟಾಗಿ ಆರಬೇಕು. ಇದು ಆರಕ್ಕೆ ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ನೆಕ್ಸ್ಟು ಶೇಂಗಾ ಉಂಡೆ ಮಾಡೋಣ. ನೆಕ್ಸ್ಟು ಶೇಂಗಾ ಉಂಡೆ ಹೆಂಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಶೇಂಗಾ ತೊಗೊಂಡಿದ್ದೀನಿ. ಶೇಂಗಾನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದು ಸುಮಾರು ಒಂದು ಅರ್ಧ kg ಅಷ್ಟಿದೆ. ಅಂದರೆ ಅಳತೆ ಮಾಡಿದರೆ 2 ಲೋಟ ಹಾಕಬೇಕು. ಇದನ್ನು ಸ್ವಲ್ಪ ತರ್ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಇದನ್ನು ನಾನಿವಾಗ ತರ್ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಇವಾಗ ಇದನ್ನು ನಾನು ತರ್ತರಿಯಾಗಿ ಈ ಥರ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಸೊ ಇದನ್ನು ಒಂದು ಇದಕ್ಕೆ ತೆಗೆಯೋಣ, ಒಂದು ಪಾತ್ರೆಗೆ. ಇವಾಗ ಪಾಕ ಮಾಡ್ಕೊಳ್ಳೋಣ. ಮೊದಲಾಗಿ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ. ಸಣ್ಣಗೆ ಕುಟ್ಟಿ ತಗೋಬೇಕು ಬೆಲ್ಲನ. ಇದು 1 ಕಪ್ಪಿಗೆ 3/4 ಕಪ್ನಷ್ಟು ಬೆಲ್ಲ ತಗೋಬೇಕು. 1 ಕಪ್ಪು ಶೇಂಗಾ ತೊಗೊಂಡ್ರೆ 3/4 ಕಪ್ನಷ್ಟು ಬೆಲ್ಲ ತಗೊಂಡು ಇದು ನೀರು ಮುಳುಗುವಷ್ಟು ನೀರು ಹಾಕಬೇಕು. ಅಂದರೆ ಬೆಲ್ಲ ಮುಳುಗುವಷ್ಟು ನೀರು ಹಾಕಿ ಇದನ್ನು ಕೈಯಾಡಬೇಕು. ಬೆಲ್ಲ ಕರಗಿಂದೆ ಶೋಧಿಸ್ಕೋಬೇಕು. ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ. ಈ ಥರ ಸ್ವಲ್ಪ ತರ್ತರಿಯಾಗಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕಡಲೆ ಹಿಟ್ಟನ್ನು 3 ರಿಂದ 4 ಸ್ಪೂನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಪುಟಾಣಿ ಹಿಟ್ಟು ಅಂತಾರಲ್ಲ ಅದು. ಅದಕ್ಕೆ ಶುಂಠಿ ಪುಡಿ ಹಾಕ್ತಾಯಿದ್ದೀನಿ. ಇದು 1 ಸ್ಪೂನಷ್ಟು ಶುಂಠಿ ಪುಡಿ ಇದೆ. ನೋಡಿ, ಇವಾಗ ಇದು ಕುದ್ದಿದೆ, ಪಾಕ ಬಂದಿದೆ. ನಮಗೆ ದಾರದ ಥರ 2 ಎಳೆ ಪಾಕ ಬರಬೇಕು. ನೋಡಿ, ಇವಾಗ ಪಾಕ ಹೆಂಗೆ ಬಂದಿದೆ ಅಂತ ತೋರಿಸ್ತಾರೆ. ಇವಾಗ ನೋಡಿ, ಇವಾಗ 2 ಎಳೆ ಬಂದಿದೆ. ಇವಾಗ ಇದು ಆಗಿದೆ. ಆಫ್ ಮಾಡಿಕೊಂಡು ಇದಕ್ಕೆ ಶುಂಠಿ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಪಾಕ ಹಾಕ್ತಾಯಿದ್ದೀನಿ. ಶೋಧಿಸ್ಕೊತಾ ಇದ್ದೀನಿ. ನಾನು ಪಾಕ ತಕ್ಕೊಂಡೆ ಒಂದೇ ಸಲಕ್ಕೆ ಹಾಕ್ತಾಯಿದ್ದೀನಿ. ನೀವು ಬೇಡ ಅಂತಂದರೆ ಒಂದು ಪಾತ್ರೆಗೆ ಶೋಧಿಸ್ಕೊಂಡು ಪಾಕ ತಗೊಂಡು ಸಹ ಮಾಡ್ಕೋಬೋದು. ನಾನು ಇಲ್ಲಿ ಪಾಕ ತಗೊಂಡ್ಮೇಲೆ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಟ್ಟಿಗೆ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ಜೊತೆಗೆ ಹಸಿ ಗಸಗಸೆಯನ್ನು ಸಹ ಇದಕ್ಕೆ ಗಸಗಸೆನ ಹಾಕ್ತಾಯಿದ್ದೀನಿ. ಇದು 1 ಸ್ಪೂನ್ ಅಷ್ಟಿದೆ. ಹಾಕ್ಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಇದರಲ್ಲಿ ಓಡಾಡಿಸ್ಬೇಕು, ಚೆನ್ನಾಗಾಗುತ್ತೆ. ಈ ಥರ ನಿಮಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ನಿಮಗೆ ಯಾವ ಹದ ಬೇಕೋ ಆ ಹದದಲ್ಲಿ ನೀವು ಉಂಡೆನ ಮಾಡ್ಕೋಬೇಕು. ನೀರನ್ನು ಎತ್ಕೊಂಡ್ಬಿಟ್ಟು ಮಾಡಿ ಸಾಫಾಗಿ ಚೆನ್ನಾಗಿ ಬರುತ್ತೆ, ನೈಸಾಗಿ. ಈ ಥರ ಉಂಡೆನ ನೀವು ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಕಟ್ಕೊಳ್ಳಿ, ಇಲ್ಲಾಂದರೆ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಮಾಡ್ಕೊಳ್ಳಿ. ಇವಾಗ ನಾನು ಈ ಸೈಜಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಈ ಥರ ಇದರಲ್ಲಿ ಹಸಿ ಇದ್ದಾಗೆ ಈ ಥರ ಮಾಡಿದರೆ ನೀಟಾಗಿ ಇದಕ್ಕೆ ಅಂಟ್ಕೊಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಎಲ್ಲ ಉಂಡೆನೂ ಈ ಥರ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೋಬೇಕು. ಆವಾಗ ಚೆನ್ನಾಗಿ ಬರುತ್ತೆ ನಮಗೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೋಡಿ, ಇವಾಗ ಶೇಂಗಾ ಉಂಡೆ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಗೌರಿ ಗಣೇಶ ಹಬ್ಬಕ್ಕೆ. ಇವಾಗ ಶೇಂಗಾ ಉಂಡೆ ರೆಡಿಯಾಗಿದೆ. ಇವಾಗ ರವೆ ಉಂಡೆ ಮಾಡೋಣ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ ತುಪ್ಪ ಹಾಕೋಣ. ಇದು ಒಂದು ಅರ್ಧ ಬಟ್ಲಷ್ಟು ತುಪ್ಪ ಇದೆ. 1 ಕಪ್ಪಿಗೆ ಅರ್ಧ ಬಟ್ಲು ಕರೆಕ್ಟಾಗಿ ಆಗುತ್ತೆ. ಅರ್ಧ ಬಟ್ಲು ತುಪ್ಪ ಹಾಕಿದ್ದೀನಿ. ತುಪ್ಪ ಕಾಯಿಲಿ. ಅರ್ಧ ಬಟ್ಲಷ್ಟು ತುಪ್ಪ ಕಾದಿದೆ. ಇವಾಗ ಇದಕ್ಕೆ
ಚಿಕ್ಕದಾಗಿ ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ, ಒಣ ದ್ರಾಕ್ಷಿ. ಇದನ್ನು ಗೋಡಂಬಿಯಲ್ಲಿ ಹುರಿಯೋಣ, ತುಪ್ಪದಲ್ಲಿ ಹುರಿಯೋಣ. ಗೋಡಂಬಿನ ಫಸ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಹುರಿಬೇಕು. ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. 1 ಕಪ್ ರವೆಗೆ 1 ಕಪ್ನಷ್ಟು ನಾನು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. ಇದನ್ನು ಹುರ್ಕೋಬೇಕು ತುಪ್ಪದಲ್ಲಿ. ಇದು ಸುಮಾರು ಒಂದು 5 ನಿಮಿಷಗಳ ಕಾಲ ಹುರ್ಕೋಬೇಕು ಚೆನ್ನಾಗಿ. ಇದು ಸಣ್ಣ ಉರಿಯಲ್ಲೇ ಹುರಿಬೇಕು, ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ತಳ ಹಿಡಿಸ್ಬಿಡುತ್ತೆ. ಇದು ಹಾಗೆ ಇದು ಸ್ವಲ್ಪ ಉದ್ದಾಗಿದೆ. ಇದಕ್ಕೆ ರವೆ ಹಾಕ್ತಾ ಇದ್ದೀನಿ. ಇದು 1 ಲೋಟ ಇದೆ. 1 ಲೋಟ ರವೆಗೆ 1 ಲೋಟ ಹಸಿ ಕೊಬ್ಬರಿ ಕರೆಕ್ಟಾಗಿರುತ್ತೆ. ಹಸಿ ಕೊಬ್ಬರಿ ನೀವು ಫ್ರೆಶ್ ಆಗಿರೋದು ತಗೊಳ್ಳಿ. ಆಮೇಲೆ ಅದು ಬಿಳಿದು ಮಾತ್ರ ತೊಗೊಳ್ಳಿ, ವೈಟ್ ಇರುತ್ತಲ್ಲ ಅದು ತೊಗೊಳ್ಳಿ. ಕಪ್ಪಗಿರೋದನ್ನು ತೊಗೊಳಕ್ಕೆ ಹೋಗ್ಬೇಡಿ. ಇದು ಸುಮಾರು ಒಂದು 10 ರಿಂದ 12 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಈ ಥರ ಫ್ರೈ ಮಾಡಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ನಮಗಿದು. ಇವಾಗ ಇದು ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗಿಯೋಣ. ಇವಾಗ ಅದೇ ಪಾತ್ರೆಗೆ ಸಕ್ಕರೆ ಹಾಕ್ತಾ ಇದ್ದೀನಿ. ಇದು 1 ಕಪ್ ಇದೆ ಸಕ್ಕರೆ. 1 ಕಪ್ ರವೆಗೆ 1 ಕಪ್ ಸಕ್ಕರೆ ಕರೆಕ್ಟ್ ಆಗುತ್ತೆ. ಕರೆಕ್ಟಾಗಿ ಲೆವೆಲಲ್ಲಿ ಇರಬೇಕು ಸಕ್ಕರೆ ಮತ್ತು ಇದು ಒಂದು ಅರ್ಧ ಲೋಟದಷ್ಟು ನೀರು. ಇದು ಪಾಕ ಬರಬೇಕು ನನಗೆ, ಒಂದೆಡೆ ಪಾಕ ಅಂತಾರಲ್ಲ, ಸೊ ಆ ಥರ ಒಂದೆಡೆ ಪಾಕ ಬರಬೇಕು ನನಗೆ. ಕೈ ಆಡಬೇಕು ನನಗೆ ನೀಟಾಗಿ, ಸಕ್ಕರೆ ಕರಗಿ ಪಾಕ ಬರಬೇಕು. ನೋಡಿ ಇವಾಗ ಪಾಕ ಬಂದಿದೆ, ಚೆಕ್ ಮಾಡೋಣ. ಇದು ನಮಗೆ ಒಂದೆಡೆ ಪಾಕ ಬರಬೇಕು ನೋಡಿ. ಇವಾಗ ಒಂದೆಡೆ ಪಾಕ ಬಂದಿದೆ. ಇಷ್ಟ ಆದರೆ ಸಾಕಾಗುತ್ತೆ. ಇದಕ್ಕೆ ಆಫ್ ಮಾಡಿಬಿಟ್ಟು ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರು. ಸೊ ಏಲಕ್ಕಿ ಪೌಡ್ರ್ ಹಾಕಿದ್ಮೇಲೆ ಇವಾಗ ಹುರಿದು ಇಟ್ಕೊಂಡಿದ್ವಲ್ಲ, ಸೊ ರವೆ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈ ಥರ ಇದು ತಣ್ಣಗಾಗಬೇಕು. ಸೊ ಆವಾಗ ಉಂಡೆ ಕಟ್ಟೋಕ್ಕಾಗುತ್ತೆ. ಉಂಡೆ ಕಟ್ಟೋವಷ್ಟು ಬಿಸಿ ಇದ್ದರೆ ಸಾಕಾಗುತ್ತೆ. ಇವಾಗ ನಿಮಗೆ ಮೆತ್ತಗೆ ಅನಿಸ್ಬೋದು, ಆರಿದ್ಮೇಲೆ ಇದು ಕರೆಕ್ಟಾಗುತ್ತೆ ಉಂಡೆ ಕಟ್ಟೋಕ್ಕೆ. ಇವಾಗ ಬಿಟ್ಬಿಡೋಣ ಆರಕ್ಕೆ. ಇವಾಗ ಇದು ಆರಿದೆ ನೋಡಿ, ಆರಿ ಎಷ್ಟು ಗಟ್ಟಿಯಾಗಿದೆ ಅಂದ್ಬಿಟ್ಟು. ಸ್ವಲ್ಪ ಬೆಚ್ಚಗಿದೆ ಅಷ್ಟೇ. ಇದನ್ನು ಇವಾಗ ಉಂಡೆ ಕಟ್ಟೋಣ ನೀಟಾಗಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಉಂಡೆ ಕಟ್ಕೋಬೋದು. ಇದು ಆರಿದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಎಲ್ಲ ಉಂಡೆನೂ ಈ ಥರ ಕಟ್ಕೋಬೇಕು.
ನೋಡಿ ರವೆ ಉಂಡೆ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಇವಾಗ ನಿಪ್ಪಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ 1 ಲೋಟದಷ್ಟು ಅಕ್ಕಿ ಹಿಟ್ಟು, 1 ಲೋಟ ಅಕ್ಕಿ ಹಿಟ್ಟಿಗೆ 1 ಲೋಟ ಮೈದಾ, 1/4 ಲೋಟದಷ್ಟು ಚಿರೋಟಿ ರವೆ, ಬಾಂಬೆ ರವೆ ಅಂತಾರಲ್ಲ ಅದು, ಇದಕ್ಕೆ ಎಳ್ಳು 1 ಸ್ಪೂನಷ್ಟು, ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಜೀರಿಗೆ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಾಗುತ್ತೆ, ಖಾರದ ಪುಡಿ, ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ, ನಿಮ್ಮ ಖಾರಕ್ಕೆ ತಕ್ಕಂಗೆ ಹಾಕಿ, ನಾನಿಲ್ಲಿ 2 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಅರಿಶಿನ ಪುಡಿ, ಇದು 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನೀಟಾಗಿ. ಇದು ಮಿಕ್ಸ್ ಆಗಿದೆ, ಸೈಡಿಗೆ ಇಟ್ಕೊಂಡು ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಶೇಂಗಾ ತೊಗೊಂಡಿದ್ದೀನಿ. ಈ ಶೇಂಗಾನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದು ಸುಮಾರು ಒಂದು ಅರ್ಧ ಬಟ್ಲಷ್ಟಿದೆ. ಹಾಗೆ ಪುಟಾಣಿ ತೊಗೊಂಡಿದ್ದೀನಿ, ಇದು ಅರ್ಧ ಬಟ್ಲಕ್ಕಿಂತ ಸ್ವಲ್ಪ ಕಡಿಮೆ ಇದೆ. ಇದನ್ನು ನೀಟಾಗಿ ತರ್ತರಿಯಾಗಿ ಮಿಕ್ಸಿ ಮಾಡ್ಕೊಂಬರ್ಬೇಕು. ಈಗ ತರ್ತರಿಯಾಗಿ ಮಿಕ್ಸಿ ಮಾಡ್ಕೊಂಬರ್ತೀನಿ. ಇವಾಗ ಇದು ಈ ಹಿಟ್ಟಿಗೆ ಮಿಕ್ಸಿ ಮಾಡಿದ್ನಲ್ವ, ಸೊ ಅದನ್ನು ಹಾಕ್ತಾ ಇದ್ದೇನೆ. ಹಾಕಿದ್ರೆ ಇದಕ್ಕೆ ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ. ಇದು ಸುಮಾರು 1 ಲೋಟದಷ್ಟು ಒಣ ಕೊಬ್ಬರಿ ಇದೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನೀವು ಎಲ್ಲ ಸಾಮಗ್ರಿಗಳನ್ನು ಹಾಕಿದ್ದೆ ಜಾಸ್ತಿ ಆಗುತ್ತೆ ಕ್ವಾಂಟಿಟಿ. ಮಿಕ್ಸ್ ಆಗಿದೆ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು 4 ಸ್ಪೂನಷ್ಟು ಎಣ್ಣೆ, ಕಾಯಬೇಕು. ಎಣ್ಣೆ ಕಾಸಿರುವಂತಹ ಎಣ್ಣೆನ ಈ ನಿಪ್ಪಟ್ಟಿಗೆ ಹಾಕೋಬೇಕು. ಇವಾಗ ಎಣ್ಣೆ ಕಾದಿದೆ, ಸೊ ಆಫ್ ಮಾಡಿದ್ದೀನಿ. ಇದು ಹಿಟ್ಟಿತ್ತಲ್ಲ, ಈ ಹಿಟ್ಟಿಗೆ ಸ್ವಲ್ಪ ಹಾಕ್ಕೊಳ್ಳಿ. ಫಸ್ಟು ಬೇಕು ಅಂದರೆ ಮತ್ತು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತಿರುತ್ತೆ. ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆಯಿಂದ ಬಿಸಿ ಬೇಕಲ್ವ, ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿದ್ದೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕೈ ಸಹಾಯದಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಎಣ್ಣೆ ಹಾಕಿರೋದು ಎಲ್ಲ ಇದಕ್ಕೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಮಿಕ್ಸ್ ಆಗಿದೆ ನೀಟಾಗಿ. ನಾವು ಹಿಂಗಂದ್ರೆ ಉಂಡೆ ಹಾಕ್ಬೇಕು ನೀಟಾಗಿ. ಆ ಥರ ಆಯ್ತಕ್ಕಂದ್ರೆ ನಮಗೆ ಆಗಿದೆ ಅಂತಾರೆ. ಈ ಥರ ಆಯ್ತಂದ್ರೆ ಉಂಡೆ ಅಂತಕ್ಕಂದ್ರೆ ಆಗಿದೆ ಅಂತ ಹಾಕ್ಬೋದು. ಚೆನ್ನಾಗಿದೆ ಅಂತಂದರೆ ಎಣ್ಣೆ ಕರೆಕ್ಟಾಗಿ ಆಗಿದೆ ಅಂತಿದ್ದು. ಇದನ್ನು ನೀರು ಹಾಕಿ ಕಲಿಸೋಣ. ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಕಲಿಸ್ಬೇಕು. ನೀವು ಜಾಸ್ತಿ ಒಂದೇ ಸಲ ಜಾಸ್ತಿ ಹಾಕಿದರೆ ಚೆನ್ನಾಗಿ ಬರಲ್ಲ, ಮೆತ್ತಗಾಗಬೇಕು ಬೇಗ. ನೋಡಿಕೊಂಡು ಈ ಥರ ಸ್ವಲ್ಪನೇ ನೀರು ಹಾಕಿ ಕಲಿಸ್ತಾ ಬನ್ನಿ, ಆವಾಗ ಚೆನ್ನಾಗಿ ಬರುತ್ತೆ.
ಗಟ್ಟಿಯಾಗಿ ನೆನೆ ಇವಾಗ ಈ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ನೋಡಿ. ಈ ಥರ ಬರಬೇಕು ಹಿಟ್ಟು. ಇದನ್ನು ಸಣ್ಣದಾಗಿ ಉಂಡೆನ ಮಾಡಿ ಇಟ್ಕೋಬೇಕು. ಆವಾಗ ನಿಮಗೆ ಕಟ್ಟಕ್ಕೆ ಈಸಿ ಆಗುತ್ತೆ. ಇಷ್ಟಿಷ್ಟು ಮಾಡ್ಕೊಂಡ್ರೆ ಸಾಕು. ನೀವು ಯಾವ ಸೈಜ್ ಬೇಕೋ ಆ ಸೈಜನ್ನ ನೀವು ಮಾಡ್ಕೋಬೋದು. ಇವಾಗ ನಾನು ಹಿಟ್ಟು ಕಲಿಸಿದ್ನಲ್ಲ ಎಲ್ಲ ಈ ಥರ ಉಂಡೆಗಳಾಗಿ ಮಾಡ್ಕೊಂಡಿದ್ದೀನಿ. ಈ ಥರ ನಾನು ಎಣ್ಣೆ ಒಂದು ಕವರ್ ತೊಗೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಸವರ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಕೈಗೆ ಇದು ಇರುತ್ತಲ್ವ ಮುಟ್ಬಿಟ್ಟು ಈ ಥರ ನೀಟಾಗಿ ಸ್ವಲ್ಪ ತೀರ ತೆಳ್ಳಗೂ ಬೇಡ, ತೀರ ದಪ್ಪಗೂ ಬೇಡ. ಸೊ ಆ ಥರ ಇದನ್ನು ತಟ್ಕೋಬೇಕು ನೀಟಾಗಿ. ಈ ಥರ ಪ್ರೆಸ್ ಮಾಡ್ಕೋಬೇಕು. ನಿಮ್ಮ ಮನೇಲಿ ಪ್ರೆಸರ್ ಇದ್ದರೆ ಅದನ್ನು ಸಹ ಉಪಯೋಗಿಸ್ಬೋದು. ಅದರಲ್ಲೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದ್ಕೊಳ್ತಾನೆ ಈ ಥರ ತಟ್ಕೋಬೇಕು. ಇವಾಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಈ ತಟ್ಟಿ ಇಟ್ಕೊಂಡಿರ್ತೀವಲ್ವ ಅವನ್ನ ಹಾಕಿ ಡೀಪ್ ಫ್ರೈ ಮಾಡಬೇಕು. ಇದು ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ನಿಮಗೆ ಚೆನ್ನಾಗಿ ಬರಲ್ಲ, ಮೆತ್ತಗೆ ಹಾಗೆ ಇರುತ್ತೆ, ನಮಗೆ ಕ್ರಿಸ್ಪಿಯಾಗಿ ಬರಲ್ಲ. ನೀವು ಎಣ್ಣೆಲಿ ಹಾಕಿಂದೆ ಅದು ಬೇಗ ಮೇಲ್ಗಡೆ ಬರಬಾರ್ದು, ನಿಧಾನಕ್ಕೆ ಮೇಲ್ಗಡೆ ಬರಬೇಕು. ಸೊ ಆವಾಗ ಚೆನ್ನಾಗಿ ಬರುತ್ತೆ ನಮಗೆ. ಇವಾಗ ಮೇಲ್ಗಡೆ ಬಂದಿದೆ. ಇದು ಒಂದು ಕಡೆ ನೀಟಾಗಿ ಫ್ರೈ ಆಗಬೇಕು, ಆಮೇಲೆ ಇನ್ನೊಂದು ಕಡೆಗೆ ತಿರುವಾಕಬೇಕು. ಇದು ಇವಾಗ ಫ್ರೈ ಇವಾಗ ನೋಡಿ ಒಂದು ಕಡೆ ಫ್ರೈ ಆಗಿದೆ, ಇನ್ನೊಂದು ಕಡೆಗೆ ಈ ಥರ ತಿರುವಾಕೋಬೇಕು. ತುಂಬ ಚೆನ್ನಾಗಾಗುತ್ತೆ ಇದು ಮಾತ್ರ ನಿಪ್ಪಟ್ಟು. ಇನ್ನೊಂದು ಕಡೆಗೂ ನೀಟಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಆಗಿದೆ, ಗೋಲ್ಡನ್ ಕಲರಲ್ಲಿದೆ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಇದನ್ನು ಒಂದು ಪ್ಲೇಟಿಗೆ ತೆಗೆಯೋಣ. ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ನೋಡಿ ಇವಾಗ ಎಲ್ಲ ನಿಪ್ಪಟ್ಟನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ನಿಪ್ಪಟ್ಟು ರೆಡಿಯಾಗಿದೆ. ನೋಡಿ ನಾನು ಗೌರಿ ಗಣೇಶನ ಹಬ್ಬಕ್ಕೆ ನಾನು 4 ಬಗೆಯ ತಿಂಡಿಗಳನ್ನು ತೋರಿಸಿದ್ದೀನಿ. ವಿಶೇಷವಾಗಿ ಶೇಂಗಾ ಉಂಡೆ, ಬೇಸನ್ ಉಂಡೆ, ರವೆ ಉಂಡೆ ಹಾಗೆ ನಿಪ್ಪಟ್ಟನ್ನು ನಾನು ತೋರಿಸಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಸಹ ಇರುತ್ತೆ. ಬಾಗಿಣಕ್ಕೆ ಹಾಗೆ ದೇವ್ರ ಮುಂದೆ ಇಡೋದಕ್ಕೆ ನೀವು ಈ ಥರ ಉಂಡೆಗಳನ್ನು ಮಾಡಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಹೊಸ ರೆಸಿಪಿನ ನೀವು ನೋಡ್ಬೋದು. ಥ್ಯಾಂಕ್ ಯು.